ನಮಸ್ತೆ ಬಂಧುಗಳೇ, ನಾನು ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನೋಡಿ, ಕುಂಭಮೇಳಕ್ಕೆ ಬಂದಿದ್ದೀನಿ. ಇಲ್ಲಿ ಈ ಒಂದು ವ್ಯವಸ್ಥೆ ಕೂಡ ಇದೆ, ತುಂಬ ಚೆನ್ನಾಗಿದೆ. ಜ್ಯೋತಿರ್ಲಿಂಗಗಳ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ತೋರಿಸ್ತೀನಿ ಎಲ್ಲ. ನೋಡಿ ಬಂಧುಗಳೇ, ಸೋಮನಾಥನ ದರ್ಶನ ಮಾಡಿ. ಇದು ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳ್ತೀವಲ್ಲ. ನೋಡಿ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಇಲ್ಲಿ ಮಹಾಕಾಳೇಶ್ವರನ ಪ್ರತಿಷ್ಠಾಪನೆ ಮಾಡಬೇಕು, ಇನ್ನೂ ಇಟ್ಟಿಲ್ಲ. ಮಹಾಕಾಳೇಶ್ವರಿಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಹಾಂ ಇರಲಿ. ಮಹಾಕಾಳೇಶ್ವರ ಇಲ್ಲಿದ್ದಾನೆ ನೋಡಿ, ಭಗವಂತ. ಅವನು ಒಂದು ದರ್ಶನವನ್ನು ಮಾಡ್ಬೋದು. ಈಗ ಅಲ್ಲಿ ಇಡ್ತಾ ಇದ್ದಾರೆ ನೋಡಿ. ನೋಡಿ, ಹಿಡ್ಕೋಬೇಕಾ? ಹಾಂ ನೋಡಿ ಬಂಧುಗಳೇ, ಮಹಾಕಾಳೇಶ್ವರನ ಪೀಠ ರೆಡಿಯಾಗಿದೆ. ಈಗ ಮಹಾಕಾಳೇಶ್ವರ ಎಲ್ರಿಗೂ ದರ್ಶನಕ್ಕೆ ಸಿದ್ಧನಾಗ್ತಾ ಇದ್ದಾನೆ ನೋಡಿ. ಭಕ್ತವತ್ಸಲ ಜೈ ಮಹಾಕಾಲ, ಉಜ್ಜಯಿನ್ಯ ಮಹಾಕಾಲ ಭಗವಂತ ದರ್ಶನ ಮಾಡಿ ಇಲ್ಲಿಂದನೇ ಇವನಿಗೆ ಕೈ ಮುಗಿದು ಇವನ್ನ ಬೇಡ್ಕೊಳ್ಳಿ. ಉಜ್ಜಯಿನಿಗೆ ನಿಜವಾಗ್ಲೂ ಉಜ್ಜಯಿನಿ ಕರ್ಕೊಂಡು ಹೋಗ್ತಾನೆ ಅಲ್ವಾ ಬಂಧುಗಳೇ? ನೋಡಿ, ಮಹಾಕಾಳೇಶ್ವರ ಇಲ್ಲಿ ನೋಡಿ. ಓಂಕಾರೇಶ್ವರ, ಅವನ ದರ್ಶನವನ್ನು ಮಾಡಿ. ಓಂಕಾರೇಶ್ವರ ನೋಡಿ, ಇಲ್ಲಿ ನೋಡಿ ಬಂಧುಗಳೇ, ವೈದ್ಯನಾಥನ ಒಂದು ದರ್ಶನ ಮಾಡಿ. ಇದು ನೋಡಿ ಭೀಮಾಶಂಕರ, ಮಹಾರಾಷ್ಟ್ರದ ಭೀಮಾ ನದಿ ಹತ್ತಿರ ಇರುವಂಥ ಭೀಮಾಶಂಕರ. ಡೀಟೇಲ್ಸ್ ಇಲ್ಲಿದೆ ನೋಡಿ. ನೋಡಿದ್ರ ಬಂಧುಗಳೇ? ಹಾಂ, ಇಲ್ಲಿ ಬನ್ನಿ. ರಾಮೇಶ್ವರ, ತಮಿಳ್ನಾಡು ಹತ್ರ ಇರುವಂಥ ರಾಮೇಶ್ವರ ಕ್ಷೇತ್ರದಲ್ಲಿರುವ ನೋಡಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಲ್ಲಿ ನಾಗೇಶ್ವರ ಇದ್ದಾನೆ ನೋಡಿ. ಗುಜರಾತ್ ಹತ್ರ ಇರೋದು ನಾಗೇಶ್ವರ ನೋಡಿ. ಇಲ್ಲಿ ಬನ್ನಿ ಬಂಧುಗಳೇ, ಕಾಶಿ ವಿಶ್ವನಾಥ ನೋಡಿ ಬಂಧುಗಳೇ, ಕಾಶಿ ವಿಶ್ವನಾಥ ಹೇಗಿದ್ದಾನೆ ಭಕ್ತವತ್ಸಲ. ನಾವು ದಕ್ಷಿಣ ಕಾಶಿಯಲ್ಲಿದ್ದೀವಿ, ಇಲ್ಲಿ ಕಾಶಿ ವಿಶ್ವನಾಥ ನೋಡ್ತಾ ಇದ್ದೀವಿ. ಅದರ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಂಧುಗಳೇ. ಇಲ್ಲಿ ನೋಡಿ ತ್ರಯಂಬಕೇಶ್ವರನ ದರ್ಶನ ಮಾಡಿ ಪುಣ್ಯ ಸಂಪಾದಿಸಿ ಬಂಧುಗಳೇ. ನೋಡಿ ಬಂಧುಗಳೇ, ತ್ರಯಂಬಕೇಶ್ವರ ಡೀಟೇಲ್ಸ್ ಇಲ್ಲಿದೆ ನೋಡಿದ್ರಲ್ಲಪ್ಪ. ಬನ್ನಿ, ಇಲ್ಲಿ ಕೇದಾರನಾಥ್, ಬದ್ರಿ ಕೇದಾರ್ ಅಂತ ಹೇಳ್ತೀವಲ್ಲ, ಕೇದಾರನಾಥನ ದರ್ಶನ ಮಾಡಿ ಪುಣ್ಯ ಸಂಪಾದಿಸ್ಕೊಳ್ಳಿ ಬಂಧುಗಳೇ. ಭಗವಂತನ ಒಂದು ದರ್ಶನನ ಕಣ್ತುಂಬಿಸ್ಕೊಳ್ಳಿ. ಇಲ್ಲಿ ಕೇದಾರನಾಥ್, ಬದ್ರಿ ಕೇದಾರನಾಥ್, ಕೃಷ್ಣೇಶ್ವರ ದೇವಸ್ಥಾನ. ಕೃಷ್ಣೇಶ್ವರ ಮಹಾರಾಷ್ಟ್ರದಲ್ಲಿರುವಂಥದ್ದು ನೋಡಿ. ಕೃಷ್ಣೇಶ್ವರನ ದರ್ಶನ ಮಾಡಿ ಬಂಧುಗಳೇ. ಮತ್ತೊಮ್ಮೆ ನಾನು ಎಲ್ಲ ಝೂಮ್ ಮಾಡ್ತಾ ತೋರಿಸ್ತಾ ಬರ್ತೀನಿ ನೋಡಿ. ಕೃಷ್ಣೇಶ್ವರ ಇಲ್ಲಿ ನೋಡಿ. ಕೇದಾರನಾಥ್ ನೋಡಿ ಬಂಧುಗಳೇ, ಇದು ತ್ರಯಂಬಕೇಶ್ವರ ದೇವಾಲಯ. ತ್ರಯಂಬಕೇಶ್ವರ
ಕಾಶಿ ವಿಶ್ವನಾಥ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬಂಧುಗಳೇ. ನೋಡಿ, ಭಕ್ತವತ್ಸಲ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡು. ನೋಡಿ ಬಂಧುಗಳೇ, ನಾಗೇಶ್ವರ ಟೆಂಪಲ್ ಇದು. ನಾಗೇಶ್ವರನ ದರ್ಶನ ಮಾಡಿ. ಇದು ರಾಮೇಶ್ವರ. ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬಂಧುಗಳೇ. ನೋಡಿ, ಭೀಮಾಶಂಕರ. ನೋಡಿ, ಇವನು ವೈದ್ಯನಾಥೇಶ್ವರ. ವೈದ್ಯನಾಥ ಇದು ಬಿಹಾರ ಹತ್ರ ಇರುವಂಥದ್ದು ವೈದ್ಯನಾಥ. ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಬಂಧುಗಳೇ. ಭಗವಂತನ ದರ್ಶನ ಮಾಡ್ಕೊಳ್ಳಿ ಅಂತ ಇದು ಒಂದು ಪುಣ್ಯ. ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ನೋಡಿ, ಇದು ಓಂಕಾರೇಶ್ವರ. ನೋಡಿ, ಮಹಾಕಾಳೇಶ್ವರನ ಆಗಲೇ ಪ್ರತಿಷ್ಠಾಪನೆ ಮಾಡಿದ್ರೆ ಅಲಂಕಾರ ಮಾಡ್ತಾಯಿದ್ದಾರೆ ಅಮ್ಮ. ಎಲ್ಲ ಅಲಂಕಾರ ಮುಗಿಸಿದ್ದಾರೆ. ನೋಡಿ, ಅಲಂಕಾರ ಮಾಡ್ತಾಯಿದ್ದಾರೆ. ನೋಡಿ, ಭಗವಂತನ ಸೇವೆಗೆ ಎಷ್ಟು ಅಲಂಕಾರ ಮಾಡಿದ್ರೂ ತೃಪ್ತಿ ಆಗಲ್ಲ ನಮಗಲ್ವಾ. ನೋಡಿ, ಎಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ. ನೋಡಿ, ಎಲ್ಲರೂ ಅವ್ರ ಸೇವೆ ಮಾಡ್ತಾಯಿದ್ದಾರೆ. ನೋಡಿ, ಭಗವಂತನ ಸೇವೆ ಮಾಡ್ತಾಯಿದ್ದಾರೆ. ಅಣ್ಣವ್ರು ಒಂದು ಸ್ವಲ್ಪ ಕೂಗ್ಬಿಡಿ. ಇದೇನು ಒಂದೇ ಇದೆ ಇದೆಯಲ್ಲ. ನೋಡಿದ್ರ ಬಂಧುಗಳೇ, ಇದು ನಮ್ಮ ಭಾರತದಲ್ಲಿರುವಂಥ ಪ್ರಸಿದ್ಧ ಲಿಂಗಗಳ ಒಂದು ದರ್ಶನವನ್ನು, ಇಲ್ಲಿ ಪುಣ್ಯ ದರ್ಶನವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಶಿವರಾತ್ರಿಯ ಪ್ರಯುಕ್ತ ಇವರು ಹಮ್ಮಿಕೊಂಡಿರುವಂಥದ್ದು. ನೋಡಿ ಬಂಧುಗಳೇ, ಖುಷಿ ಆಯ್ತಲ್ವ ಬಂಧುಗಳೇ. ಬನ್ನಿ ಕುಂಭಮೇಳಕ್ಕೆ. ಇದನ್ನೆಲ್ಲ ನೀವು ಕಣ್ಣಾರ ನೋಡುವಂತೆ ಬನ್ನಿ. ಧನ್ಯವಾದಗಳು. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.